ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನಾನೇನು ವ್ಲಾಗ್ ಮಾಡ್ತಾ ಇಲ್ಲ. ಪ್ರಾಗ್ಯಂದು ಕೆಲವೊಂದು ಡ್ರೆಸ್ಗಳನ್ನು ನಾನು ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಹಾಗೆ ಅದರಲ್ಲಿ ಕೆಲವೊಂದು ಮೀಶೋದಲ್ಲಿ ತೊಗೊಂಡಿರೋ ಡ್ರೆಸ್ ಕೂಡ ಇತ್ತು ಅವಳದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಯಾವ ಕಲೆಕ್ಷನ್ ಇದೆ ಅಂತ. ಮೀಶೋದಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ತುಂಬ ಕಮ್ಮಿ ರೇಟಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಹ ಸಿಗ್ತದೆ. ಮಕ್ಕಳಿಗೆ ತುಂಬ ಕಾಸ್ಟ್ಲಿ ಬಟ್ಟೆಗಳು ತೊಗೊಂಡ್ರೆ ಅದು ಮತ್ತೆ ಯೂಸ್ ಆಗಲ್ಲ. ಯಾಕಂದರೆ ಅವರು ಬೆಳೀತಾ ಇರೋದ್ರಿಂದ ಒಂದ್ಸಲ ತೊಗೊಂಡಿದ್ದ ಬಟ್ಟೆ ನೆಕ್ಸ್ಟ್ ಟೈಮಲ್ಲಿ ಅದು ಟೈಟ್ ಆಗ್ಬೋದು ಅಥವಾ ಗಿಡ್ಡ ಆಗುತ್ತೆ, ಏನಾದರೂ ಒಂದಾಗುತ್ತೆ. ಅದಕ್ಕೋಸ್ಕರ ನಾನಂತೂ ಜಾಸ್ತಿ ತುಂಬ ಕಾಸ್ಟ್ಲಿ ಬಟ್ಟೆಗಳು ಪ್ರಾಗ್ಯಂಗೆ ತೊಗೊಳಕ್ಕೆ ಹೋಗಲ್ಲ. ಏನು ತೊಗೊಳೋದಾದ್ರೂ ಒಂದು 500 600 ಒಳಗೇ ತೊಗೊತೀನಿ. ಹಾಗೆ ನಾನು ಜಾಸ್ತಿ ಅವಳಿಗೆ ಮೀಶೋದಲ್ಲೇ ಬಟ್ಟೆಗಳು ತೊಗೊಳ್ಳೋದು, ಶಾಪಲ್ಲಿ ತೊಗೊಳೋದು ಕಮ್ಮಿ. ಇದಂದರೆ ಆನ್ಲೈನಲ್ಲಿ ನಾವು ಮನೇಲೇ ಹೀಗೆ ನೋಡ್ಬೋದಲ್ವಾ, ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೋಬೋದು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋನ ಮಾಡಿದ್ದೀನಿ. ಯಾವುದೇ ವ್ಲಾಗ್ಗಳನ್ನು ಹಾಕ್ತಾ ಇಲ್ಲ. ಮತ್ತು ನನಗೆ ಟೈಮ್ ಕೂಡ ಇಲ್ಲ ವ್ಲಾಗ್ ಮಾಡೋಕ್ಕೆ. ಇವಳಿಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಕಲಿಸ್ಬೇಕಾಗಿದೆ. ಹಾಗಾಗಿ ಏನು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಫಸ್ಟ್ ಎಕ್ಸಾಮು, ಚಿಕ್ಕವಳು ಮತ್ತು ಕಲಿತಾಳೆ ಅವಳು. ಆದ್ರೂ ಸ್ವಲ್ಪ ಅವಳಿಗೆ ಹೇಳ್ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ. ಅದಕ್ಕೋಸ್ಕರ ಜಾಸ್ತಿ ವ್ಲಾಗ್ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ, ಯಾರಿಗಾದರೂ ಇದರಲ್ಲಿ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ಮತ್ತೇನೆಂದರೆ, ಯಾರಾದರೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಮೆಂಟ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಓಕೆ, ವಿಡಿಯೋನ ಫುಲ್ಲಾಗಿ ನೋಡಿ, ಯಾಕಂದರೆ ನನಗೆ ವಾಚ್ ಟೈಮ್ ಅವಶ್ಯಕತೆ ತುಂಬಾ ಇದೆ. ಅದಕ್ಕೋಸ್ಕರ ವಿಡಿಯೋನ ಫುಲ್ಲಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಯಾವ್ಯಾವ ಡ್ರೆಸ್ ಇದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊತಾ ಬರ್ತೀನಿ ಒಂದೊಂದೇ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ನೋಡಿ, ಇದೊಂದು ಫ್ರಾಕ್ ನಾನು ಹೊಸತಾಗಿ ತಗೊಂಡಿದ್ದು. ಇದು ನಾನು ಇನ್ನೂ ಅವಳಿಗೆ ಹಾಕಿರಲಿಲ್ಲ. ಇದು ಫ್ರಾಕು ತೆಗ್ದಿಟ್ಟಿದ್ದೆ ಅಷ್ಟೇ. ಅವಳು ತುಂಬ ಸಲ ಕೇಳ್ತಾ ಇದ್ದು ನಂಗೆ ಹಾಕು ಅಂತ, ನಾನು ಹಾಕಲಿಲ್ಲ. ಇದು ನೋಡಿ, ರೆಡ್ ಕಲರ್. ಇದು ಈ ಥರ ನೋಡಿ, ಇಲ್ಲಿ ಈ ಕಡೆ ವೈಟ್ ಕಲರ್ ಫ್ರಿಲ್ ಬಂದಿದೆ. ಮತ್ತು ಇಲ್ಲಿ ನೋಡಿ ಈ ಥರ ಫ್ಲವರ್ಸ್ ಬಂದು ಈ ಥರ ಮಧ್ಯೆ ಡಾಟ್ ಡಾಟ್ ಟೈಪಲ್ಲಿ ಒಂದು ಸ್ಟೋನ್ ಟೈಪಲ್ಲಿ ಹಾಕಿದ್ದಾರೆ. ನೋಡ್ಬೋದು ನೀವು, ತೋರಿಸ್ತಾ ಇದ್ದೀನಿ. ಈ ಥರ ಬರ್ತದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದರೆ 280 ರೂಪೀಸ್. ಓಕೆ, ನೋಡಿ, ಫುಲ್ ಆಗಿ ಡ್ರೆಸ್ಸು ಈ ಥರ ಇದೆ. ಇದಕ್ಕೆ 280 ರೂಪಾಯಿ ಕೊಟ್ಟಿದ್ದೀನಿ ನಾನು. 287 ಎಷ್ಟೋ ಕೊಟ್ಟಿದ್ದೀನಿ. ಆಫರಲ್ಲಿತ್ತು, ನಾನು ತಗೊಂಡೆ. ಅವಳ ಹತ್ರ ಒಂದು ರೆಡ್ ಕಲರ್ ಡ್ರೆಸ್ ಇತ್ತು. ಅದೇನಂದ್ರೆ ತುಂಬ ಟೈಮ್ ಆಗಿತ್ತು ಅವಳು ಹಾಕಕ್ಕೆ ಶುರು ಮಾಡಿ, ಅದು ಹಾಳಾಗೋಗಿತ್ತು, ಜಿಪ್ಪೆಲ್ಲ ಹೋಗಿತ್ತು. ಅದಕ್ಕೋಸ್ಕರ ಈ ಥರದೊಂದು ರೆಡ್ ಕಲರ್ ಡ್ರೆಸ್ಸು ನಾನು ತಗೊಂಡೆ. ಓಕೆ, ಇದೊಂದು ಡ್ರೆಸ್ಸು ನೋಡಿ, ಈ ಥರ ಚಡ್ಡಿ ಟೈಪಲ್ಲಿ ಇದೆ. ಕೆಳಗಡೆ ಒಂಥರ ಫ್ರಿಲ್ ಟೈಪಲ್ಲಿ ಬಂದಿದೆ ಇದು. ಆಮೇಲೆ ಇದರದ್ದೊಂದು ಟಾಪ್ ಉಂಟು, ಹೀಗೆ ನೋಡಿ, ಈ ಥರ ಇದೆ. ಇದಕ್ಕೇನು ಅಷ್ಟೇ 480 ಎಷ್ಟೋ ಕೊಟ್ಟಿದ್ದೀನಿ ನಾನು. ಕರೆಕ್ಟಾಗಿ ನೆನಪಿಲ್ಲ. ಯಾರಾದರೂ ಈ ಡ್ರೆಸ್ ಇಷ್ಟ ಆದರೆ ಲಿಂಕ್ ಬೇಕಾದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದನ್ನೆಲ್ಲ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಇದಕ್ಕೂ ಅಷ್ಟೇ 480 ಸಮಥಿಂಗ್ ಎಷ್ಟೋ ಕೊಟ್ಟಿದ್ದೀನಿ. ನೋಡ್ಬೋದು, ಈ ಥರ ಚಡ್ಡಿ ಮತ್ತು ಅಂಗಿ ನೋಡಿ, ಈ ಥರ ಇದೆ. ಕಾಂಬಿನೇಷನ್ ಬಂದು ಪಿಂಕ್ ಚಡ್ಡಿ ಮತ್ತು ಇದು ಬ್ಲೂ ಕಲರ್ ಈ ಥರ ಟಾಪ್ ಬಂದಿದೆ. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ಸಿಂಪಲ್ ಆಗಿ. ಓಕೆ, ಮತ್ತೆ ಇದು ಒಂದು ಚಡ್ಡಿ ಟೈಪಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ನಾನು 280 ರೂಪಾಯಿ ಅಷ್ಟೋ ಕೊಟ್ಟೆ. 280 ರೂಪೀಸ್ ಅಷ್ಟೇನೆ. ಈ ಥರ ಇದು ಚಡ್ಡಿ ನೋಡಿ. ಇದರದ್ದು ಟಾಪ್ ಬಂದ್ಬಿಟ್ಟು ಈ ಥರ ಇದೆ. ಇಲ್ಲಿ ನೋಡಿ, ಫ್ರಿಲ್ ಬಂದ್ಬಿಟ್ಟು ಈ ಥರ ಬಂದಿದೆ. ಈ ಥರ ಇಲ್ಲಿ ಎಲಾಸ್ಟಿಕ್ ಟೈಪಲ್ಲಿ ಇದೆ. ಚೆನ್ನಾಗಿದೆ ಇದು ಕಲರ್, ನೋಡ್ಬೋದು ನೀವು, ಕಾಂಬಿನೇಷನ್. ಇದಕ್ಕೆ 280 ಕೊಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇದು, ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಈ ಥರ ಇದೆ. ಓಕೆ, ಇದು ನೋಡ್ಬೋದು ನೋಡಿ, ಈ ತರದೊಂದು
ಮಿಡಿ ಟೈಪಲ್ಲಿ ಇದು ಪಿಂಕ್ ಕಲರು ನೋಡಿ, ಈ ತರ ಎಲಾಸ್ಟಿಕ್ ಬಂದಿದೆ. ದೆನ್ ಇದರದ್ದು ಟಾಪ್ ನೋಡಿ ಈ ತರ ಇದೆ, ತುಂಬಾ ಸ್ಟೈಲಿಶ್ ಆಗಿದೆ ಇದು ಡ್ರೆಸ್, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಎಷ್ಟು 350 ಮೇಲೆ ಕೊಟ್ಟಿದ್ದೀನಿ ನಾನು, ಕರೆಕ್ಟಾಗಿ ನನ್ನ ನೆನಪಿಲ್ಲ ಎಷ್ಟು ಕೊಟ್ಟಿದ್ದೀನಿ ಅಂತ. ನೋಡ್ಬೋದು ಇದರದ್ದು ಟಾಪ್ ನೋಡಿ ಕಾಂಬಿನೇಷನ್ ಹೆಂಗಿದೆ ಅಂತ ನೋಡಿ. ನೋಡಿ ಇದೊಂದು ಡ್ರೆಸ್ಸು, ಇದು ಕೂಡ ಮೀಶೋದಲ್ಲಿ ತಗೊಂಡಿದ್ದು ನೋಡಿ, ಈ ತರ ಇದೆ. ಇದನ್ನ ಪ್ರಾಗ್ಯ ಬರ್ಡೇಗೆ ತಗೊಂಡಿದ್ದು ನಾನು. ಇದಕ್ಕೆ ಎಷ್ಟು 350ನ ಎಷ್ಟೋ ಕೊಟ್ಟಿದ್ದೀನಿ ಈ ಡ್ರೆಸ್ಸಿಗೆ, ಕರೆಕ್ಟಾಗಿ ನನ್ ನೆನಪಿಲ್ಲ. 350ನ 320 ಅಷ್ಟೇ, 350 ಒಳಗೇನೆ. ನೋಡ್ಬೋದು ಈ ತರ ಪಾರ್ಟಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ, ತುಂಬಾ ಚೆನ್ನಾಗಿದೆ ಇದು. ನೋಡ್ಬೋದು ಇಲ್ಲೊಂದು ನೋಡ್ಬೋದು ಮೆರೂನ್ ಕಲರ್ ಅಲ್ಲಿ ಈ ತರ, ಮೊದಲು ಬ್ಲಾಕ್ ಕಲರ್ ತಗೊಂಡು ಅದೇ ಟೈಪ್ ಅಲ್ಲಿ ಲಾಂಗ್ ಒಂಥರ ಸ್ಟೈಲಿಶ್ ಆಗಿರೋ ಬಟ್ಟೆ, ವೆಸ್ಟರ್ನ್ ಟೈಪ್ ಅಲ್ಲಿ ಇದೆ ನೋಡಿ. ಇದು ಇಷ್ಟು ಲಾಂಗ್ ಇದೆ. ಇದಕ್ಕೆ ನಾನು 320ನ 330ನ ಕೊಟ್ಟಿದ್ದೀನಿ ಇದಕ್ಕೆ. ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಟ್ಟೆ ಏನು ಹಾಳಾಗಲ್ಲ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಇದನ್ನು 320 ಎಷ್ಟೋ ಕೊಟ್ಟಿದ್ದೀನಿ. ಯಾವ್ದ್ರದ್ದೇ ಆಗ್ಲಿ ನೀವು ಲಿಂಕ್ ಬೇಕಾದ್ರೆ ನಂಗೆ ಕೇಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ. ಎಲ್ಲನೂ ಕೂಡ ಇದನ್ನ ಮೀಶೋದಲ್ಲೇ ನಾನು ತಗೊಂಡಿರೋದು. ಓಕೆ, ನೋಡ್ಬೋದು ಇದೊಂದು ಡ್ರೆಸ್ಸು, ಇದು ಪ್ಯಾಂಟ್ ಮತ್ತೆ ಈ ತರ ವೆಸ್ಟರ್ನ್ ಟೈಪ್ ಅಲ್ಲಿ ಬರ್ತದೆ. ಇದು ನೋಡಿ, ಇದು ಟಾಪ್ ಇದರದ್ದು, ಈ ತರ ಎಲಾಸ್ಟಿಕ್ ಟೈಪ್ ಅಲ್ಲಿ ಇದೆ ನೋಡಿ. ಇದರದ್ದು ಪ್ಯಾಂಟ್ ನೋಡಿರ್ಬೋದು, ಕೆಲವೊಂದು ಇದರಲ್ಲಿ ಹಾಕಿದ್ರು ನೋಡಿ, ಈ ತರ ಇದೆ. ಎದುರುಗಡೆ ಈಗ ಕಟ್ಟಕ್ಕೆ ಈ ತರ ಲಾಡಿ ಟೈಪ್ ಈ ತರ ಇದೆ. ಇದಕ್ಕೂ ಅಷ್ಟೇ 350ನ ಎಷ್ಟೋ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನನ್ನ ನೆನಪಿಲ್ಲ. ಬರ್ಡೇ ಟೈಮಲ್ಲಿ ತಗೊಂಡಿರೋದು, ಚೆನ್ನಾಗಿದೆ. ಈ ತರ ಎರಡು. ಓಕೆ, ಇದು ನೋಡ್ಬೋದು ಲಂಗ ಬ್ಲೌಸ್. ಇದು ಈ ತರ ಕ್ರೀಮ್ ಕಲರ್ ಬಂದ್ಬಿಟ್ಟು ಈ ತರ ಬಾರ್ಡರ್ ಅಲ್ಲಿ ಪಿಂಕ್ ಕಲರ್ ಬಂದಿದೆ ಈ ತರ ನೋಡಿ. ಇದರದ್ದು ಟಾಪ್ ಇದು ಈ ತರ ಇದೆ. ಇದಕ್ಕೊಂದು ಶಾಲ್ ಬೇರೆ ಇದೆ. ಶಾಲ್ ನೋಡಿ, ಇದು ಶಾಲ್ ಇದರದ್ದು. ಇದಕ್ಕೆ ನಾನು ಅದೇ 450ನ ಎಷ್ಟೋ ಕೊಟ್ಟಿದ್ದೆ. ನೋಡ್ಬೋದು ತುಂಬಾ ಸಲ ಹಾಕಿದ್ದು ರಾಜ್ಯ, ಇದನ್ನು ನೀವು ನೋಡಿರ್ಬೋದು ನೋಡಿ. ಕ್ರೀಮ್ ಕಲರ್ ಮತ್ತೆ ಪಿಂಕು ತುಂಬಾ ಮ್ಯಾಚ್ ಆಗುತ್ತೆ ಇದು ನೋಡಿ. ಇದರದ್ದೊಂದು ಶಾಲ್ ಇದು ತುಂಬಾ ಚೆನ್ನಾಗಿದೆ. 3-4 ಟೈಮ್ಸ್ ಹಾಕಿದ್ಲು ಅವಳು ನೋಡಿ, ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ. ಓಕೆ, ನೋಡ್ಬೋದು ಇದು ಒಂದು ನೋಡಿ ಸಿಂಪಲ್ ಆಗಿರೋದು. ಇದಕ್ಕೆ ನಾನು ಎಷ್ಟು 200 ಅಲ್ಲ 189 199 ಕೊಟ್ಟಿದ್ದೀನಿ. ಸಿಂಪಲ್ ಆಗಿರೋದು ನೋಡಿ. ಈ ತರ ಒಂದು ಸಣ್ಣದೊಂದು ಫ್ಲವರ್ ಬಂದಾಗಿದೆ ನೋಡಿ, ಈ ತರದ್ದು ತುಂಬಾ ಚೆನ್ನಾಗಿ ಸ್ಮೂತ್ ಆಗಿದೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ. ಬಟ್ಟೆನೂ ಅಷ್ಟೇ ತುಂಬಾ ಸ್ಮೂತ್ ಆಗಿದೆ ಇದು. ಇದಕ್ಕೆ ಎಷ್ಟು 280ನ 290ನ ಅಷ್ಟೇ ಕೊಟ್ಟಿರೋದು ನಾನು. ಪಿಂಕ್ ಕಲರ್ ಇಷ್ಟೇನೆ. ಇನ್ನೂ ಇದೆ ಬಟ್ಟೆಗಳು, ಅದು ಮೀಶೋದಲ್ಲಿ ತಗೊಂಡಿದ್ದಲ್ಲ, ಬೇರೆ ಕಡೆ ನಾನು ತಗೊಂಡಿರೋದು ಅವಳಿಗೆ ಬಟ್ಟೆಗಳು. ಮೀಶೋದಲ್ಲಿ ತಗೊಂಡಿರೋದು ಇಷ್ಟೇನೆ. ತುಂಬಾ ಚೆನ್ನಾಗಿ ಬರುತ್ತೆ, ಸಿಂಪಲ್ ಆಗಿ ನಾವು ಮಕ್ಕಳಿಗೆ ಹಾಕ್ಬೋದು. ಇಷ್ಟೇನೆ. ಬೇರೆ ಡ್ರೆಸ್ಗಳಿದೆ ಅವಳ ಹತ್ರ, ಅದು ಬಿಟ್ಟರೆ ಮೀಶೋದಲ್ಲಿ ತಗೊಂಡಿದ್ದು ನಾನು ನಿಮ್ಗೆ ತೋರಿಸೋದು ಇಷ್ಟೇನೆ ಇರೋದು. ತುಂಬಾ ಕಮ್ಮಿಯಲ್ಲಿ ನಿಮಗೆ ಮೀಶೋದಲ್ಲಿ ಮಕ್ಕಳ ಬಟ್ಟೆಗಳು ತುಂಬಾ ಸ್ಟೈಲಿಶ್ ಆಗಿರೋದೆಲ್ಲ ಸಿಗ್ತದೆ. ಅಂದ್ರೆ ಒಂದೆರಡು ಟೈಮ್ ಹಾಕುವಾಗ ಮಕ್ಕಳಿಗೆ ಸ್ವಲ್ಪ ದಪ್ಪ ಆಗಿ ಆಗದೆ ಇರ್ಬೋದು. ಹಾಗಾಗಿ ನಾನು ಮೀಶೋದಲ್ಲೇ ಇವಾಗ ಜಾಸ್ತಿ ಅವಳಿಗೆ ಬಟ್ಟೆ ತಗೊಳ್ಳೋದು. ಯಾಕಂದ್ರೆ ಸೆಲೆಕ್ಟ್ ಮಾಡೋಕ್ಕೆ ಜಾಸ್ತಿ ಸಿಗುತ್ತಲ್ವಾ, ಅಂದ್ರೆ ತುಂಬಾ ನೋಡಿ ನಾವು ತಗೊಳ್ಬಹುದು. ಶಾಪಲ್ಲಿ ಹೋದ್ರೆ ಗಡಿಬಿಡಿಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮೀಶೋದಲ್ಲೇ ಜಾಸ್ತಿ ತಗೊಂಡು ಅವಳಿಗೆ ಮಾಡ್ತೀನಿ. ಇಲ್ಲಾಂದ್ರೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಹೀಗೆಲ್ಲ ನೋಡಿದಾಗ ತರೋದು ಅಷ್ಟೇ. ಇದು ಬಿಟ್ಟರೆ ಅಂದರೆ ಆನ್ಲೈನಲ್ಲೇ ನಾನು ಅವಳಿಗೆ ತಗೊಳ್ತೀನಿ ಬಟ್ಟೆಗಳು. ಓಕೆ, ಈಗ ಒಂದೊಂದಾಗಿ ಅವಳಿಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ,
ಫ್ರೆಂಡ್ಸ್, ಇವಳಿಗೆ ಹೇಗೆ ಕಾಣ್ತದೆ ಡ್ರೆಸ್ಸು ಅದನ್ನು ಕೂಡ ನಾನು ನಿಮಗೆ ಹಾಕಿಸ್ಬಿಟ್ಟು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಓಕೆ, ಇದರದ್ದು ಯಾವುದಾದ್ರೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ. ಯಾವುದಾದ್ರೂ ಬೇಕಂದರೆ ಕೇಳಿ ಲಿಂಕ್ಗಳು. ಈ ಡ್ರೆಸ್ ಎಲ್ಲನೂ ಮೀಶೋದಲ್ಲಿ ತೊಗೊಂಡಿದ್ದು. ಓಕೆ ಪ್ರಾಗ್ಯ, ಬಾಯ್ ಬಾಯ್ ಹೇಳು.